ಈಗ 1817 ಅಡಿ 95.5 ಅಡಿ ಪರ್ಸೆಂಟೇಜ್ 95.5% ಫಿಲಪ್ ಆಗಿದೆ. ಸೊ ಪ್ರಸ್ತುತ ಇನ್ನು 2 ಅಡಿ ಅಷ್ಟೇ ಬಾಕಿ ಇದೆ. 2 ಅಡಿ ಆದರೆ ಫುಲ್ ಆಗುತ್ತೆ. ಸೊ ಫುಲ್ ಆದರೆ 4600 ಮಿಲಿಯನ್ ಯೂನಿಟ್ಸ್ಗಳನ್ನು ಜನ್ರೇಟ್ ಮಾಡ್ಬೋದು. ಶರಾವತಿ ನದಿಯಿಂದ ನಾವು ಟೋಟಲಾಗಿ 1469 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಲಿಂಗನಮಕ್ಕಿ ಪವರ್ ಹೌಸು, ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ವರ್ಕ್ಸು, ಶರಾವತಿ ಜನರೇಟಿಂಗ್ ಸ್ಟೇಷನ್ನು ಮತ್ತು ಗೇರ್ಸೊಪ್ಪ ಪವರ್ ಹೌಸು, ಈ ರೀತಿ 4 ವಿದ್ಯುದಾಗಾರಗಳಿಂದ ಯಾವುದೇ ನೀರನ್ನು ವೇಸ್ಟ್ ಮಾಡದೆ ನಾವು ಜನ್ರೇಟ್ ಮಾಡಿ ಆಮೇಲೆ ಅರೇಬಿಯನ್ಸಿಗೆ ಕಳಿಸ್ತೀವಿ 1 ಅವರ್ದಲ್ಲಿ. ಲೋಡ್ ಯಾವ ಥರ ಸ್ಟೇಟಿಂದ ಹೆಂಗೆ ಬರ್ತಾ ಇದೆ? ಸ್ಟೇಟ್ ಲೋಡ್ ಡಿಮ್ಯಾಂಡ್ ಆ್ಯಕ್ಚುಲಿ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಜನ್ರೇಟ್ ಮಾಡ್ತೀವಿ. ಪ್ರಸ್ತುತ ಈಗ ರಾಜ್ಯಾದ್ಯಂತ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ಎಲ್ಲ ಥರ್ಮಲ್ ಪ್ಲ್ಯಾಂಟ್ಗಳನ್ನು ಜನ್ರೇಷನ್ನ ಕಡಿಮೆ ಮಾಡಿ ನಾವು ಹೈಡ್ರೋದು ಆ್ಯಕ್ಚುಲಿ ಓವರ್ಫ್ಲೋ ಆಗೋ ಬದಲು ಅದನ್ನು ಜನ್ರೇಷನ್ಗೆ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಜನ್ರೇಷನ್ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಕಾಳಿ ಮತ್ತು ನಮ್ಮಲ್ಲಿ ಶರಾವತಿಯಲ್ಲಿ. ಈಗ ಪ್ರಸ್ತುತ ಅಂದರೆ ಕೆಲವರು ಹೇಳ್ತಾರೆ 50 ವರ್ಷ ಆಯಿತು 60 ವರ್ಷ ಆಯಿತು ಹಾಂ ಅದೇ ಈಗ ಯಾವುದು ಲೀಕೇಜು ಇಲ್ಲ ಆ ಥರ. ನಾವು 60 ವರ್ಷ ಆಗಿದೆ ನಮ್ಮ ಜನ್ರೇಟರ್ಗಳಿಗೆ ಮತ್ತು ಡ್ಯಾಮಿಗೆ. ನಾವು ಕಾಲಕ್ಕೆ ಅದಕ್ಕೆ ಬೇಕಾದ ಮೇಂಟೆನೆನ್ಸ್ಗಳನ್ನು ಮಾಡಿಕೊಂಡು ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಅದನ್ನು ಮುಂದೆ ಇನ್ನೂ 50 ವರ್ಷಗಳು ಬರುವ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಒಂದು 2-3 ವರ್ಷದ ಕೆಳಗಡೆ ಡ್ರಿಲ್ಲಿಂಗ್ ಮಾಡಿ ಒಂದಷ್ಟು ಕಾಂಕ್ರೀಟ್ ಅವೆಲ್ಲ ಮಾಡೋ ಕೆಲಸ ಕೂಡ ಆಗಿತ್ತು. ಹೌದು, ಅದು ಅಗತ್ಯಗಳನ್ನ ಮತ್ತೆ ಈಗ ಇದೆಯಾ ಹೇಗೆ? ಹೌದು, ಅದು ಕಾಲಕ್ಕೆ ನಾವು ಮಾಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ಮೇಂಟೆನೆನ್ಸ್ ಈಸ್ ಇಂಪಾರ್ಟೆಂಟು. ಕಟ್ಟಿ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ. ಅದನ್ನು ರೀಚ್ ಬೈ ರೀಚ್ ತೊಗೊಳ್ತಾರೆ. ಈಗ ರೀಚ್ 1 ಕಂಪ್ಲೀಟ್ ಆಗಿದೆ. ರೀಚ್ 2 ಮತ್ತು 3 ಮುಂದಿನ ವರ್ಷಗಳಲ್ಲಿ ತೊಗೋತೀವಿ. ಇಲ್ಲ, ಯೂನಿಟ್ 2ದು ಲಿಂಗನಮಕ್ಕಿ ಪವರ್ ಹೌಸು ಅದು ರನ್ನರ್ದು ಈಗ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಇನ್ನೊಂದು 15 ದಿನದಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಅಲ್ಲ, 1 ಯೂನಿಟ್ ಆಲ್ರೆಡಿ ರನ್ನಿಂಗ್ ಇದೆ. LPHL ಇನ್ನೊಂದು ಯೂನಿಟು ಇನ್ನೊಂದು 15 ದಿನದಲ್ಲಿ ಅದರದ್ದು ರಿಪೇರಿ ವರ್ಕ್ ಶುರುವಾಗುತ್ತೆ. ಇಲ್ಲ, ಅದು ಒಂದು ಬ್ಲೇಡ್ ಮಾತ್ರ ಹೊಸದಾಗ್ತೀವಿ. ಅದರಲ್ಲಿ ಒಂದು ಬ್ಲೇಡ್ ಮುರಿದೋಗಿದೆ, ಅದು ಬೇರೆ ಚೇಂಜ್ ಮಾಡಿ ಹಾಕ್ತೀವಿ. ಇವತ್ತು ಡಿಸ್ಚಾರ್ಜ್ ಮಾಡಿರೋದು ಒಂದು 3,500 ಕ್ಯೂಸೆಕ್ಸ್ ಅಷ್ಟೇ. ಈಗ ಸಾಂಕೇತಿಕವಾಗಿ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಈಗ ಇನ್ನೊಂದು 5-10 ನಿಮಿಷದಲ್ಲಿ ನಾವು ಅದನ್ನು ನಿಲ್ಲಿಸ್ತೀವಿ. ಡ್ಯಾಮ್ ಲೆವೆಲು 18-17 1817 ಅಡಿಗಳಷ್ಟಿದೆ. ಇನ್ನು 2 ಅಡಿಗಳಷ್ಟೇ ಬಾಕಿ ಇದೆ ಫುಲ್ಲಿಗೆ. ನನ್ನ ಹೆಸರು HR ರಮೇಶ್ ಅಂತ, ಚೀಫ್ ಇಂಜಿನಿಯರ್ ONDM ಶರಾವತಿ.